ಹಲೋ ಹಾಯ್ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮೇಘಾ ವೆಂಕಟೇಶ್. ಸೊ ಇವತ್ತು ಈ ವಿಡಿಯೋ ಅಲ್ಲಿ ನನ್ ಬಗ್ಗೆ ನಿಮ್ಗೆಲ್ಲರಿಗೂ ಇರುವಂತಹ ಬೇಸಿಕ್ ಕ್ವೆಶನ್ಸ್ ಗೆ ನಾನು ಆನ್ಸರ್ ಮಾಡ್ತೀನಿ. ಅಂಡ್ ಇವತ್ತು ನಮ್ಮ ಕಂಟೆಂಟ್ ಏನೆಲ್ಲ ನಾನು ಕ್ರಿಯೇಟ್ ಮಾಡ್ತೀನಿ, ನನ್ನ ಬ್ಲಾಗಿಂಗ್ಸ್ ಹೇಗಿರುತ್ತೆ ಹಾಗೆ ನನ್ನ ವಿಡಿಯೋಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನ್ ಬಗ್ಗೆ ಕೆಲವೊಂದು ಬೇಸಿಕ್ಸ್ ಕ್ವೆಶನ್ಸ್ ನೀವ್ ಏನೇನ್ ಕೇಳಿದ್ರೋ ಅದಕ್ಕೆಲ್ಲ ಆನ್ಸರ್ ಮಾಡೋ ಟೈಮ್ ಬಂದಿದೆ. ಇವತ್ತಿನ ಫಸ್ಟ್ ಕ್ವೆಶನ್, ಅಕ್ಕ ನಿಮ್ಮ ಫುಲ್ ನೇಮ್ ಹೇಳಿ. ಹಾ, ನನ್ನ ಫುಲ್ ನೇಮ್ ಆಲ್ರೆಡಿ ನಿಮ್ಗೆಲ್ಲ ಗೊತ್ತು, ದಟ್ ಈಸ್ ಮೇಘಾ ವೆಂಕಟೇಶ್. ಅಂಡ್ ಇಲ್ಲಿ ಇವರು ಸೆಕೆಂಡ್ ಕ್ವೆಶನ್ ಕೇಳ್ತಿದ್ದಾರೆ, ಏನಪ್ಪಾ ಅಂತಂದ್ರೆ ನೀವ್ ಏನ್ ಕೆಲಸ ಮಾಡ್ತಿರೋದು ಅಂಡ್ ಎಲ್ಲಿ ಮಾಡ್ತಿರೋದು ಅಂತ. ಎಲ್ಲಿ ಮಾಡ್ತಿರೋದು ಅಂದ್ರೆ ಅಫ್ಕೋರ್ಸ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು ಆಸ್ ಅ ಅಸೋಸಿಯೇಟ್ ಫಿನಾನ್ಷಿಯಲ್ ಸರ್ವಿಸ್ ಮ್ಯಾನೇಜರ್ ಆಗಿ. ಅಂಡ್ ತುಂಬಾ ಚೆನ್ನಾಗಿ ಕ್ವೆಶನ್ಸ್ ಕೇಳಿ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಒಂದು ಇನ್ಸ್ಟಾ ಪ್ರೊಫೈಲ್ ಎಲ್ಲ ಹಾಕಿದ್ದೆ. ಅದಾಗಿ ಒಂದಷ್ಟು ಚೆನ್ನಾಗಿ ಕ್ವೆಶನ್ಸ್ ಕೇಳಿದಾರೆ. ಎಸ್ಪೆಷಲಿ ನಮ್ ವರ್ನಾಕರ್ ಅವ್ರು ಕೇಳಿರೋದು ಎಂತ ಕ್ವೆಶನ್ ಗೊತ್ತಾ, ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ. ಆಹಾ, ಫುಲ್ ಉಪ್ಪಿ ಮೂವೀಸ್ ನೋಡಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ ಇವ್ರಿಗೆ ಮೂವೀಸ್ ಬಗ್ಗೆ, ಅದಕ್ಕೆ ಒಂದು ಒಳ್ಳೆ ಡೈಲಾಗ್ ಹಾಕಿದ್ದಾರೆ. ಇದ್ರಲ್ಲಿ ಆನ್ಸರ್ ಮಾಡೋಂಥದ್ದು ಏನು ಇಲ್ಲ ಪಜ್ಜೋರೇ. ಸೊ ಇಲ್ಲಿ ಅನಿಲ್ ಕುಮಾರ್ ಅಂತ ಅವರು ಮೆಸೇಜ್ ಹಾಕಿದ್ದಾರೆ, ಏನಂತ, ಗುಡ್ ಪರ್ಸನ್ ಅಂತ. ಐ ನೋ ಐ ಆಮ್ ಅ ಗುಡ್ ಪರ್ಸನ್. ಅಂಡ್ ಇಲ್ಲಿ ಶಿವಗಿರಿ ಅಕ್ಕ ಮೆಸೇಜ್ ಹಾಕಿದ್ದಾರೆ ನನ್ಗೆ, ಏನಂತಂದ್ರೆ ವೆನ್ ಯೋರ್ ಹೈಟ್ ವಿಲ್ ಇನ್ಕ್ರೀಸ್ ಅಂತ. ನನ್ನ ಹೈಟ್ ಬಗ್ಗೆ ನಿಮ್ಗೆ ಅಷ್ಟೊಂದು ಕ್ಯೂರಿಯಸ್. ಅಫ್ಕೋರ್ಸ್ ಅಕ್ಕ, ನಾನು ನಿಮ್ಗಿಂತ ಸ್ವಲ್ಪ ಹೈಟ್ ಅಷ್ಟೇ ಕಮ್ಮಿ ಇರೋದು, ಹಂಗಾಗಿ ನಾನು ಇರೋ ಹೈಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನಂಗೆ ಇನ್ನೂ ಏನ್ ಬೇಕು ಬೆಳಿಬೇಕು ಅಂತ ಏನ್ ಅನ್ಸಿಲ್ಲ. ಸೊ ಐ ಆಮ್ ಹ್ಯಾಪಿ ವಿತ್ ಮೈ ಹೈಟ್ ಅಂಡ್ ಐ ನೋ ಮೈ ಹೈಟ್ ಇಸ್ ಜಸ್ಟ್ ಅ ಕ್ಯೂಟ್. ನೆಕ್ಸ್ಟ್ ಮಿಸ್ಟರ್ ಜಿಮ್ ರ್ಯಾಟ್ ಅವರು ಹಾಕಿದ್ದಾರೆ, ವಾಟ್ಸ್ ಯುವರ್ ಏಮ್ ಅಂಡ್ ಡ್ರೀಮ್ ಸಿಸ್ಟರ್ ಅಂತ. ನನ್ನ ಫಸ್ಟ್ ಶಾರ್ಟ್ ಟರ್ಮ್ ಗೋಲ್ ಬಂದು ನನ್ನ ಮೊಬೈಲ್ ನಂಬರ್ ಏನಿದೆಯೋ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ನಾನು ಇಂಡಿಪೆಂಡೆಂಟ್ ಆಗಿ ಅರ್ನ್ ಮಾಡಬೇಕು ಅನ್ನೋದು. ಅಂಡ್ ಅನ್ನೋದು ಬಂದು ಒಂದ್ ಒಳ್ಳೆ ಮನೆ ಕಟ್ಸ್ಬೇಕು, ಆ ಮನೆ ನಂದೇ ಆಗಿರ್ಬೇಕು ಅನ್ನೋದು ನನ್ನ ಡ್ರೀಮು. ಮತ್ತೆ 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 ಓಕೆ. ಅಂಡ್ ಇಲ್ಲೊಬ್ರು ಕ್ವೆಶನ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಈ ನಮ್ ಜೋ ಅವರು ಒಂದು ಮೆಸೇಜ್ ಹಾಕಿದ್ದಾರೆ, ಏನಪ್ಪಾ ಅಂದ್ರೆ, ಟೆಲ್ ಅಬೌಟ್ ಯುವರ್ ಫ್ರೆಂಡ್ಶಿಪ್ ಇನ್ PU, ಎಸ್ಪೆಷಲಿ ಅಬೌಟ್ ಯುವರ್ ಗ್ಯಾಂಗ್ ಅಂಡ್ ಟೆಲ್ ದೇರ್ ನೇಮ್ಸ್, ಡೋಂಟ್ ಮಿಸ್ ದಿಸ್ ಕ್ವೆಶನ್ ಅಂತೆ. ಅಫ್ಕೋರ್ಸ್ ಜೋ ಅವರೇ, ನಾನಂತೂ ಈ ಕ್ವೆಶನ್ ಮಿಸ್ ಮಾಡಲ್ಲ. ಓಕೆ, ಫ್ರೆಂಡ್ಶಿಪ್ ಅಂತ ಹೇಳಿದಾಗ ನನಗೆ ಫಸ್ಟ್ ನೆನಪಾಗೋದು, ಹೌದು, ನನ್ನ ಫ್ರೆಂಡ್ಶಿಪ್ ಅನ್ನೋ ವರ್ಡ್ಗೆ ಪ್ರಾಪರ್ ವ್ಯಾಲ್ಯೂ ತಿಳ್ಕೊಂಡಿದ್ದು ಐ ಥಿಂಕ್ ಅದು ನನ್ನ PU ಡೇಸ್ ಅಲ್ಲಿ ಅನ್ಸುತ್ತೆ. ಅಂಡ್ ಅದರಲ್ಲಿ ಆಲ್ಮೋಸ್ಟ್ ನಾನು ಗುಡ್ ಅಂಡ್ ಬ್ಯಾಡ್ ಎಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾರು ನನ್ನ ಜೊತೆ ಲೈಫ್ ಲಾಂಗ್ ಇರಬಹುದು ಅಂಡ್ ಯಾರು ನನ್ನ ಜೊತೆ ಲೈಫ್ ಲಾಂಗ್ ಇರಕ್ಕಾಗಲ್ಲ ಅನ್ನೋದನ್ನೆಲ್ಲ ನಾನು ಆ ಪೇಜ್ ಅಲ್ಲಿ ಪ್ರೆಡಿಕ್ಟ್ ಮಾಡ್ತಿದ್ದೆ. ಅಂಡ್ ಅಲ್ಲಿಂದ ನನ್ ಸ್ಟಾರ್ಟ್ ಆಯ್ತು ಯಾರನ್ನ ಬಿಲೀವ್ ಮಾಡ್ಬೇಕು ಅಂಡ್ ಯಾರ ಹತ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತ. ಇದನ್ನೆಲ್ಲ ನಾನು ಕಲಿತಿದ್ದು ನಾನು PU ಪೇಜ್ ಅಲ್ಲಿ. ಅಂಡ್ ಅವ್ರು ಕೇಳಿದರೆ ಟೆಲ್ ದರ್ ನೇಮ್ಸ್, ಡೋಂಟ್ ಮಿಸ್ ದಿಸ್ ಕ್ವೆಶನ್ ಅಂತ. ಅಫ್ಕೋರ್ಸ್ ಆ ಟೈಮಲ್ಲಿ ನನಗೆ ನೆನಪಿರೋಂಗೆ ಒಂದು 8 to 10 ಮೆಂಬರ್ಸ್ ಗ್ಯಾಂಗ್ ಇದ್ವಿ. ಅದ್ರಲ್ಲಿ ನನಗೆ ನೆನಪಿರೋದು ಯಶವಂತ್ ಅಂಡ್ ಚಿಕ್ಕಣ್ಣ, ದಟ್ ಅಲಿಯಾಸ್ ಚೇತನ್ ಅಂಡ್ ಅಜ್ಜು. ನಾನು ಅವ್ನಿಗೆ ಏನಂತ ಕರೀತೀನಿ ಅಂತ ನಿಮ್ಗೂ ಗೊತ್ತು. ಸೊ ಅವನು, ಇನ್ನೂ ತುಂಬಾ ಜನ ಇದ್ದಾರೆ. ಸೊ ಸಾಕು ಅನ್ಸುತ್ತೆ ಅಲ್ವಾ? ಓಕೆ, ಬಂದು ಪವಿತ್ರ ಅವ್ರ ಒಂದು ಕ್ವೆಶನ್ ಕೇಳಿದ್ದಾರೆ. ಓಕೆ, ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಿಮ್ಮ ಆಂಕರಿಂಗ್ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂಡ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ದಾರೆ. ಯಾ, ಐ ಥಿಂಕ್ ಸೊ. ನನ್ನ ಆಂಕರಿಂಗ್ ಜರ್ನಿ ಸ್ಟಾರ್ಟ್ ಆಗಿದ್ದು 2020 ಅಲ್ಲಿ. ಇಫ್ ಐ ಆಮ್ ನಾಟ್ ರಾಂಗ್, ಐ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ MMTV ನ್ಯೂಸ್ ಅಲ್ಲಿ ವಾಯ್ಸ್ ಓವರಿಂಗ್ ಆಗಿ ಜಾಯ್ನ್ ಆಗಿದ್ದು. ಅದಾದ್ಮೇಲೆ ಕೆಲವೊಂದು ಬ್ರೇಕ್ ತಗೊಂಡೆ. ಆಫ್ಟರ್ ದಟ್ ನಾನ್ ಜಾಯ್ನ್ ಆಗಿದ್ದು ಈ ನ್ಯೂಸ್ ಟಿವಿಗೆ ಆಂಕರ್ ಆಗಿ. ಫಸ್ಟ್ ಲೈವ್ ಅಂತ ಮಾಡ್ತಿದ್ದೆ, ಹಾರ್ಟ್ ಬೀಟ್ ಅಂತ. ಅಲ್ಲಿಂದ ಈ ನನ್ನ ಕರಿಯರ್ ಶುರು ಆಯ್ತು. ಯಾ, ಇಟ್ಸ್ ಗೋಯಿಂಗ್ ಗುಡ್. ಮುಂದೆನೂ ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಹಾ, ಈಗ ನಿಮ್ಮ ಕರೆಂಟ್ ಸ್ಯಾಲ್ರಿ ಎಷ್ಟು? ಸ್ಯಾಲ್ರಿ ಹಂಗೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ, ಐ ಆಮ್ ಸಾರಿ. ವಾಟ್ ಅ ಕ್ವೆಶನ್ ಮ್ಯಾನ್. ಸೊ ಇಲ್ಲಿ ಕೇಳಿದರೆ ಮದ್ವೆ ಯಾವಾಗ ಅಂತ. ಮದ್ವೆ ನಾಳೆನೆ ಬಂದ್ಬಿಡಿ ಅಂತ ಔಟ್ ಹಾಕೋಣ. ಇಲ್ಲ ಆಕ್ಚುಲಿ ಮದ್ವೆ ಸಿಕ್ಕಾಪಟ್ಟೆ ದೂರದ ಮಾತು. ಆದಾಗ 100% ನಿಮ್ಗೆಲ್ಲ ಇನ್ವೈಟ್ ಮಾಡ್ತೀನಿ ಬಿಡಿ. ಸೊ ಪೂಜಾ ಅವರು ಒಂದು ಕ್ವೆಶನ್ ಕೇಳಿದ್ದಾರೆ, ವಾಟ್ ಈಸ್ ಲೈಫ್ ಇನ್ ಯೋರ್ ಪರ್ಸ್ಪೆಕ್ಟಿವ್ ಅಂತ. ಓಕೆ, ನನ್ ಪ್ರಕಾರ ಲೈಫ್ ಅನ್ನೋದು ಒಂಥರ NH7 ಇದ್ದಂಗೆ. ಅಲ್ಲಿ ಏನೇ ಬಂದ್ರು ಏನೇ ಬರ್ದೇ ಇದ್ರು ಕೂಡ ನಮ್ ಪಾಡಿ ನಾವು ಹೋಗ್ತಿರ್ಬೇಕು. ದಿಯಾ ಮೂವಿಲ್ ಹೇಳಿರೋ ಹಂಗೇನೆ, ಲೈಫ್ ಇಸ್ ಆಲ್ ಅಬೌಟ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಗುರು. ಯಾ, ಅಫ್ಕೋರ್ಸ್ ಅಷ್ಟೇ ಅಲ್ವಾ? ಸೊ ನಮ್ ಭವ್ಯ ರಾಜ್ ಅವರು ಒಂದ್ ಕ್ವೆಶನ್ ಕೇಳಿದ್ದಾರೆ, ಇಷ್ಟು ಸ್ಟ್ರಾಂಗ್ ಆಗಿ ಇರ್ತೀಯ ಅಲ್ವಾ? ಹೌದು, ನಮಗೂ ಸಜೆಸ್ಟ್ ಮಾಡಿ ಮೇಡಮ್. ಏನಿಲ್ಲ ಅಮ್ಮ, ನನ್ ಸ್ಟ್ರಾಂಗ್ ಇಲ್ಲ, ನನ್ ಸ್ಟ್ರಾಂಗೆಸ್ಟ್ ಪರ್ಸನಾಲಿಟಿಗೆ ಎಲ್ಲದಕ್ಕೂ ರೀಸನ್ ಅಮೃತ ಟೀ ಅಂತ ಹೇಳಕ್ ಆಗಲ್ಲ. ಆಕ್ಚುಲಿ ಇಟ್ ಮೈಟ್ ಬಿ
ಕೇಮ್ ಫ್ರಮ್ ಮೈ ಬ್ಲಡ್ ಅನ್ಸುತ್ತೆ. ಅಮ್ಮ ಸಿಕ್ಕಾಪಟ್ಟೆ ಸ್ಟ್ರಾಂಗು, ಸೊ ಅವ್ರ ಸ್ಟ್ರಾಂಗೆಸ್ಟ್ ಪಾರ್ಟಿ ನನಗೂ ಬಂದಿದೆ ಅಂತ ಅನ್ಕೊಂತೀನಿ. ಹಾ, ನಮ್ ಜಯಶ್ರೀ ಅವರು ಒಂದು ಮೆಸೇಜ್ ಹಾಕಿದರೆ, ಹೂ ಇಸ್ ಯೋರ್ ಫೇವ್ರೆಟ್ ಪರ್ಸನ್ ಇನ್ ಯೋರ್ ಲೈಫ್ ಎಕ್ಸ್ಪೆಕ್ಟ್ ಯೋರ್ ಫ್ಯಾಮಿಲಿ ಅಂಡ್ ಗಾಡ್. ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್. ಐ ಥಿಂಕ್ ನನ್ನ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೇವ್ರೆಟ್ ಪರ್ಸನ್ ಎಲ್ರಿಗೂ ಗೊತ್ತಿರೋ ಹಾಗೆ ಫ್ಯಾಮಿಲಿನೇ ಫಸ್ಟ್ ಫೇವ್ರೇಟ್, ಅಂಡ್ ಗಾಡ್ ಬಂದು ಗಣಪ. ಇವರು ಅದನ್ನ ಬಿಟ್ಟು ಬೇರೆ ಕೇಳು ಅಂತ ಹೇಳಿದ್ದಾರೆ. ದಟ್ ಈಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ರಾಜು. ಜಯ್, ನಿಂಗೆ ಈ ಆನ್ಸರ್ ಗೊತ್ತಿದ್ದು ನೀನು ಮತ್ತೆ ಕ್ವೆಶನ್ ಮಾಡಿದ್ಯಲ್ಲ, ದಟ್ಸ್ ಓಕೆ ಜಯ್. ಅಂಡ್ ಟು ಗೋ, ತುಂಬಾ ಕ್ವೆಶನ್ಸ್ ಕೇಳಿದ್ದಾರೆ. ಸೊ 2-3 ಮಿನಿಟ್ಸ್ ಅಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನಮ್ಮ ಅನುಷ್ ಅವ್ರು ಕೇಳಿದ್ದಾರೆ. ಏನ್ ಕ್ವೆಶನ್ ಅಪ್ಪ ಅಂತಂದ್ರೆ, ಯಾಕಿಷ್ಟು ಲೇಟ್ ಆಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ಯಾ ಅಂತ. ಯೂಟ್ಯೂಬ್ ಯಾಕೆ ಲೇಟ್ ಆಗಿ ಕ್ರಿಯೇಟ್ ಮಾಡಿದ್ದು ಅಂತಂದ್ರೆ, ಐ ಥಿಂಕ್ ಸೊ ನಂಗೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ಅಂಡ್ ಮೋರ್ ಓವರ್ ನನಗೆ ಏನ್ ಕಂಟೆಂಟ್ ಮಾಡ್ಬೇಕು ಅನ್ನೋದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು. ಬಟ್ ಈಗ ನಾನು ಯೂಟ್ಯೂಬ್ ಕ್ರಿಯೇಟ್ ಆಗಿದೆ. ಐ ಹೋಪ್ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಅಂಡ್ ಮೋಸ್ಟ್ ಆಫ್ ದಮ್ ಕೇಳ್ತಿದ್ರಿ ನಾನು ಯೂಟ್ಯೂಬ್ ಅಲ್ಲಿ ಯಾವ ತರ ಕಂಟೆಂಟ್ ಹಾಕ್ತೀನಿ ಏನು ಅಂತಂದ್ಬಿಟ್ಟು. ಅಫ್ಕೋರ್ಸ್ ಈಗ ನಾನು ಕಂಟೆಂಟ್ ಮಾಡ್ತಿರೋದು ಆಲ್ ಅಬೌಟ್ ಮೂವೀಸ್ ಬಗ್ಗೆ. ಇಲ್ಲಿ ನಮ್ಮ ಎಷ್ಟೊಂದ್ ಜನ ಹೇಳ್ತಿರ್ತಾರೆ ನಮ್ಗೆ ಯಾವ ಮೂವಿ ನೋಡ್ಬೇಕು ಅಂತ ಗೊತ್ತಿಲ್ಲ. ಅಂಡ್ ನಾನು ಕೂಡ ಪರ್ಸನಲ್ ಆಗಿ ಎಷ್ಟೊಂದ್ ಸಲ ಯಾವ ಮೂವಿ ನೋಡ್ಬೇಕು ಅಂತ ಬಿಟ್ಟು ಬೇರೆಯವ್ರ ಹತ್ರ ತಿಳ್ಕೊತಾ ಇದ್ದೆ. ಹಾಗಾಗಿ ಕೆಲವೊಂದು ನಮ್ಮ ಕನ್ನಡ ಮೂವೀಸ್, ಎಸ್ಪೆಷಲಿ ನಮ್ಮ ಕನ್ನಡ ಮೂವೀಸ್ ನ ಫೋಕಸ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ಬೇಕು ಅಂತ ಇದೀನಿ. ಅಷ್ಟೇ ಅಲ್ಲದೆ ಕೆಲವೊಂದು ಪರ್ಸನಲ್ ಬ್ಲಾಗಿಂಗ್ಸ್ ಕೂಡ ನಾನು ಹಾಕ್ತೀನಿ. ಹೋಪ್ ನಿಮ್ಗೆಲ್ಲ ಇದು ಇಷ್ಟ ಆಗುತ್ತೆ ಅಂಡ್ ನೀವು ನನಗೆ ನಿಮ್ಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂಡ್ ನೀವು ನನಗೆ ಕನ್ಫರ್ಮ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಇವತ್ತಿನ ನಿಮ್ಗೆಲ್ಲ ಆದಷ್ಟು ಕ್ವಶನ್ಸ್ ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡು ಇವತ್ತಿನ ಈ ಸೆಗ್ಮೆಂಟ್ ನ ಮುಗಿಸ್ತಿದ್ದೀನಿ. ಇನ್ನೊಂದ್ಸಲ ಸಿಕ್ಕಾಗ ನಮ್ಮ ಈ ಸೆಗ್ಮೆಂಟ್ ನ ಕಂಟಿನ್ಯೂ ಮಾಡೋಣ. ಸೊ ಐ ಹೋಪ್ ನಾನ್ ಮಾಡೋ ಎಲ್ಲ ಕಂಟೆಂಟ್ಗೆ ನೀವು ಪಕ್ಕಾ ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಹಾಗೆ ಲೈಕ್ ಕಮೆಂಟ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ಕಂಟೆಂಟ್ ನ ಇಲ್ಲಿ ಮುಗಿಸ್ತಿದ್ದೀನಿ. ಸೈನಿಂಗ್ ಆಫ್ ವಿತ್ ನಿಮ್ಮ ಸಖಿ ಮೇಘಾ ವೆಂಕಟೇಶ್. ಥ್ಯಾಂಕ್ ಯು.